ರಾಜ್ಯಕ್ಕೆ ಅನುದಾನ ವಿಚಾರದಲ್ಲಿ ಆಗ್ತಾ ಇರುವಂತಹ ತಾರತಮ್ಯವನ್ನ ಖಂಡಿಸಿ ಸಂಸದರ ಮೌನವನ್ನ ಖಂಡಿಸಿ ಇವತ್ತು ಎನ್ಎಸ್ಯುಐ ಸಂಸದ ಕಟೀಲ್ ಮನೆಗೆ ಮುತ್ತಿಗೆಗೆ ಪ್ರಯತ್ನಿಸಿದ್ರು. ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತಾರತಮ್ಯ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಸಂಸದರು ಒಂದಿಷ್ಟು ಕೂಡ ಬಾಯ್ ಬಿಡ್ತಾ ಇಲ್ಲ. ಕೇಂದ್ರ ಸರ್ಕಾರ ಹೇಳಿದ ಹಾಗೆ ಅವರು ನಡೆದುಕೊಳ್ತಾ ಇದ್ದಾರೆ. ಅದರ ಪರಿಣಾಮ ನಾವು ಅನ್ಯಾಯವನ್ನ ಅನುಭವಿಸ್ತಾ ಇದ್ದೀವಿ ಅಂತ ಎನ್ಎಸ್ಯುಐ ಸಂಸದ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಪ್ರಯತ್ನಿಸಿದಂತಹ ದೃಶ್ಯ ಅದು. ಎನ್ಎಸ್ಯುಐ ಕಾರ್ಯಕರ್ತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಂಗಳೂರಿನ ಊರ್ವಾದಲ್ಲಿರ್ತಕ್ಕಂತಹ ಸಂಸದ ಕಟೀಲ್ ಅವರ ನಿವಾಸ ಅದಾಗಿದ್ದು, ಕೇಂದ್ರದಿಂದ ರಾಜ್ಯಕ್ಕೆ ಅನುದಾನ ತರುವಲ್ಲಿ ಸಂಸದರ ಮೌನ ನಡೆಯನ್ನ ಖಂಡಿಸಿ ಈ ಪ್ರತಿಭಟನಾ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಹಂತದಲ್ಲಿ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೂ ಕೂಡ ಪ್ರಯತ್ನವನ್ನ ನಡೆಸಿದ್ರು. ಪೊಲೀಸರು ಬ್ಯಾರಿಕೇಡ್ಗಳನ್ನ ಹಾಕುವ ಮೂಲಕವಾಗಿ ಎನ್ಎಸ್ಯುಐ ಕಾರ್ಯಕರ್ತರನ್ನ ತಡೆದಿದ್ದಾರೆ. ಹಲವರನ್ನ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ ಮತ್ತು ಭದ್ರತೆಯನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಎನ್ಎಸ್ಯುಐ ಮತ್ತು ರಾಜ್ಯದ ಹಲವೆಡೆಗಳಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದೆ. ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತಹ ತಾರತಮ್ಯವನ್ನ ಖಂಡಿಸಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್. ಸದ್ಯ ಕಟೀಲ್ ಅವರ ನಿವಾಸಕ್ಕೆ ಭದ್ರತೆಯನ್ನು ಒದಗಿಸಲಾಗಿದೆ. ಪ್ರತಿಭಟನಾ ಸ್ಥಳದಲ್ಲಿದ್ದಂತಹ ಎನ್ಎಸ್ಯುಐ ಕಾರ್ಯಕರ್ತರು ಅವರ ಆಕ್ರೋಶ ಹೇಗಿತ್ತು ಆ ಸಂದರ್ಭದಲ್ಲಿ? ನಳಿನ್ ಅವರ ಮನೆ ಮಂಗಳೂರಿನ ಉರುವದಲ್ಲಿರುವಂತದ್ದು ಅಪಾರ್ಟ್ಮೆಂಟ್, ಅಶೋಕ್ ಅಪಾರ್ಟ್ಮೆಂಟ್ ಅನ್ನುವಂಥದ್ದು. ಅಲ್ಲಿಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಇದರ ಮಾಹಿತಿಯನ್ನ ಮೊದಲೇ ಪಡೆದಿರುವಂತ ಪೊಲೀಸರು ಅಲ್ಲಿ ಹೆಚ್ಚಿನ ಭದ್ರತೆಯನ್ನ ಮಾಡಿದ್ರು. ಧಿಕ್ಕಾರ ಕೂಗಿ ಸಂಸದರಿಗೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗಿದ ಎನ್ಎಸ್ಐ ಕಾರ್ಯಕರ್ತರು ನುಗ್ಲಿಕ್ಕೆ ಯತ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಸ್ಥಳೀಯ ಉರುವ ಪೊಲೀಸರು ಎಲ್ಲರನ್ನ ಬಂಧಿಸಿರುವಂತದ್ದು. ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತ ಪ್ರಯತ್ನ ಮಾಡಿದ್ರು, ಮನೆಗೆ ನುಗ್ಗುವಂತ ಪ್ರಯತ್ನ. ಆದ್ರೆ ಪೊಲೀಸರು ಹೆಚ್ಚಿನ ಭದ್ರತೆಯನ್ನ ಮಾಡಿದ್ರು. ಮೊದಲೇ ಸನ್ನದ್ಧರಾಗಿರುವಂತ ಪೊಲೀಸರು ಅವರನ್ನ ಎನ್ಎಸ್ಯುಐ ಕಾರ್ಯಕರ್ತರು ಯಾರಿದ್ದಾರೆ ಅವರನ್ನೆಲ್ಲ ಬಂಧಿಸುವಂತ ಕೆಲಸ ಮಾಡಿರುವಂತದ್ದು. ದಿವ್ಯಾ, ಎಲ್ಲಾ ವಿಷಯದಲ್ಲೂ ಕೂಡ ಸಂಸದರು ತಿರುಗಿ ಬೀಳ್ತಾರೆ, ಮಾತನಾಡ್ತಾರೆ. ಆದ್ರೆ ಈ ಒಂದು ಪ್ರಸ್ತಾಪ ಏನ್ ಮಾಡ್ತಾ ಇದ್ದಾರೆ, ಅನುದಾನ ತಾರತಮ್ಯ ಆಗ್ತಾ ಇದೆ ಅಂತ, ಅದರ ಬಗ್ಗೆ ಏನಾದ್ರೂ ಕ್ಲಾರಿಟಿ ಕೊಟ್ಟಿದ್ದಾರಾ? ಇಲ್ಲ, ಸದ್ಯ ಸಂಸದ ನಳಿನ್ ದೆಹಲಿಯಲ್ಲಿ ಇರುವಂತದ್ದು. ಇವತ್ತು ಅವರ ಮನೆಗೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ನಳಿನ್ ಅವರು ಇಲ್ಲಿ ಇರಲಿಲ್ಲ. ಅವರು ಮನೆಯಲ್ಲಿ ಇರುವ ಮಾಹಿತಿ ಇರುವ ಹಿನ್ನೆಲೆಯಲ್ಲೇ ಬಂದಿರುವಂತದ್ದು. ಆದ್ರೆ ಅವರು ದೆಹಲಿಯಲ್ಲಿ ಇರುವ ಕಾರಣಕ್ಕಾಗಿ ಅವರು ಯಾವುದೇ ಸಂಪರ್ಕಕ್ಕೆ ಸಿಕ್ಕಿಲ್ಲ ಎನ್ಎಸ್ಎ ಕಾರ್ಯಕರ್ತರಿಗೆ. ಆದ್ರೆ ಅವರ ಮನೆಗೆ ಅಥವಾ ಕಚೇರಿಗೆ ನುಗ್ಗಬೇಕು ಅನ್ನುವಂತ ಪ್ರಯತ್ನ ಮಾಡಿದ್ರು. ಕೊನೆ ಗಳಿಗೆಯಲ್ಲಿ ಅವರು ಅವರ ಮನೆಗೆ ನುಗ್ಗುವ ಪ್ರಯತ್ನ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಸುಖಪಾಲ್ ನಿಮ್ಮೆಲ್ಲ ಮಾಹಿತಿಗೆ. ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬೆಂಗಳೂರಿನ ಕಚೇರಿ ಮಸಿ ಬಳಿದಿರತಕ್ಕಂತಹ ಪ್ರಕರಣ ಎನ್ಎಸ್ಯುಐ ಕಾರ್ಯಕರ್ತರಿಂದ ಮಗದೊಂದು ದೃಶ್ಯದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲಿಕ್ಕೆ ಊರ್ವಾದಲ್ಲಿ ಎನ್ಎಸ್ಯುಐ ಕಾರ್ಯಕರ್ತರು ಮುಂದಾಗಿದ್ರು. ಸೊ ಪರಿಸ್ಥಿತಿಯನ್ನು ಅರಿತಂತಹ ಪೊಲೀಸರು ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅವರೆಲ್ಲರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಸಂಸದರು ಡೆಲ್ಲಿಯಲ್ಲಿದ್ದಾರೆ ಅಧಿವೇಶನದಲ್ಲಿ. ಸೊ ಅಲ್ಲಿ ಒಂದಿಷ್ಟು ಈ ವಿಷಯವಾಗಿ ಮಾತನಾಡಿಲ್ಲ. ಈ ಕಡೆಗೆ ನಿರ್ಮಲಾ ಸೀತಾರಾಮನ್ ಅವರ ನಿವಾಸ ಅಂದ್ರೆ ಅವರ ಕಚೇರಿಗೆ ನಾಮಫಲಕಕ್ಕೆ ಮಸಿಯನ್ನ ಬಳಿಯಲಾಗಿದೆ.